ನಮಸ್ಕಾರ. ನಾನು ಈ ದಿನ ಮೈಸೂರಲ್ಲಿರುವಂಥ ಇಸ್ಕಾನ್ ದೇವಾಲಯಕ್ಕೆ ಹೋಗಿದ್ದೆ. ಹಾಗೆಯೇ ಈ ಒಂದು ದೇವಸ್ಥಾನದಲ್ಲಿ ನಿಜವಾಗ್ಲೂ ಪಾಸಿಟಿವ್ ವೈಬ್ ಅನ್ನೋದಿದೆ. ಹಾಗೆಯೇ ನಾನಿಲ್ಲಿ ಹೋದಾಗ ಒಂದು ಭಗವದ್ಗೀತೆ ಹಾಗೆಯೇ ತುಳಸಿ ಮಣಿಯ ಮಾಲೆ ಜೊತೆಗೆ ಜಪಮಾಲೆಯನ್ನು ತೆಗೆದುಕೊಂಡೆ. ಹಾಗೆಯೇ ಅಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ನ ಕೊಟ್ಟರು. ಅದು ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳಬಹುದು. ನಿಮಗೂ ಯಾರಿಗಾದ್ರೂ ಟೈಮ್ ಇದ್ದರೆ ಅಥವಾ ಮೈಸೂರವರಾಗಿದ್ದರೆ ಖಂಡಿತವಾಗ್ಲೂ ನೀವು ಒಂದು ಸಲ ಇಸ್ಕಾನ್ ದೇವಾಲಯಕ್ಕೆ ಭೇಟಿ ನೀಡಿ. ಇಲ್ಲಿ ಹೋದಾಗ ಅವರು ಏನಂತ ಹೇಳೋದು ಅಂದರೆ ಒಂದು ಮಂತ್ರವನ್ನು ಸಹ ಅವರು ಹೇಳ್ಕೊಟ್ರು. ಆ ಮಂತ್ರವನ್ನು ಯಾಕೆ ಹೇಳಬೇಕು ಅನ್ನೋದರ ಅರ್ಥವನ್ನು ಸಹ ಹೇಳ್ಕೊಟ್ರು. ನಾವಿರುವಂಥದ್ದು ಮೆಟೀರಿಯಲ್ ವರ್ಲ್ಡು, ಸ್ಪಿರಿಚುವಲ್ ವರ್ಲ್ಡ್ ಅಂದರೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗಲಿಕ್ಕೆ ಈ ಕೃಷ್ಣ ಮಂತ್ರ ಬಹಳ ಸಹಾಯವನ್ನು ಮಾಡುತ್ತೆ ಅಂತ ಹೇಳಿದ್ರು. ಆ ಮಂತ್ರ ಯಾವುದಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರವನ್ನು 108 ಬಾರಿ ಪಡಿಸೋದ್ರಿಂದ ನಿಮಗೆ ಬಹಳನೇ ಸಹಾಯ ಆಗುತ್ತೆ ಅಂತಲೂ ಹೇಳಿದ್ರು. ಹಾಗೆಯೇ ನಾನಲ್ಲಿ ಒಂದು ತುಳಸಿ ಮಣಿಯ ಮಾಲೆಯನ್ನು ತೆಗೆದುಕೊಂಡೆ. ಆ ಮಾಲೆಯನ್ನು ಧರಿಸೋದ್ರಿಂದ ತುಳಸಿ ಕೃಷ್ಣನಿಗೆ ಬಲು ಪ್ರಿಯವಾದದ್ದು. ಆ ಮಾಲೆ ನಮ್ಮ ಒಂದು ಕತ್ತಲ್ಲಿರುತ್ತೆ. ಸೊ ನಾವು ಸ್ನಾನವನ್ನು ಮಾಡಬೇಕಾದ್ರೆ ನೀರು ಆ ಒಂದು ಮಾಲೆಯ ಮೇಲೆ ಬಿದ್ದು ನಮ್ಮ ದೇಹದ ಮೇಲೆ ಬಿದ್ದರೆ ಗಂಗೆಯಲ್ಲಿ ಮುಳುಗಿದಂತಹ ಪುಣ್ಯ ಲಭಿಸುತ್ತೆ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನೀವೇನಾದರೂ ಈ ಒಂದು ದೇವಾಲಯಕ್ಕೆ ವಿಸಿಟ್ ಮಾಡಿದ್ರೆ ಅಥವಾ ನಿಮ್ಗೇನಾದರೂ ಇಷ್ಟ ಇದ್ದಲ್ಲಿ ಈ ಒಂದು ತುಳಸಿ ಮಣಿಯ ಮಾಲೆಯನ್ನು ಧರಿಸಿ. ಖಂಡಿತವಾಗ್ಲೂ ನಿಮಗೊಂದು ಪಾಸಿಟಿವ್ ವೈಬ್ ಅನ್ನೋದು ಸಿಗುತ್ತೆ. ನನಗೇನೋ ಪಾಸಿಟಿವ್ ವೈಬ್ ಅನ್ನೋದು ಫೀಲ್ ಆಗ್ತಾ ಇದೆ. ಧನ್ಯವಾದಗಳು.